ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇಡೀ ದೇಶ ಆಘಾತಕ್ಕೊಳಗಾಗುವ ರೀತಿ ಘಟನೆಯಾಗಿದೆ. ದೇಶದ ಪ್ರಮುಖ ಮತ್ತು ಪ್ರಭಾವಿ ಅನಿಸಿಕೊಂಡ ಮುಸ್ಲಿಂ ನಾಯಕ ಬಹಿರಂಗವಾಗಿ ಜಿಹಾದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ದೇಶದ ಸುಪ್ರೀಂ ಕೋರ್ಟನ್ನು ಕೂಡ ಟೀಕೆ ಮಾಡೋ ಮಟ್ಟಕ್ಕೆ ಹೋಗಿದ್ದಾರೆ. ಜಮೇತ್ ಉಲೇಮಾ ಎ ಹಿಂದ್ ಸಂಘಟನೆಯ ಅಧ್ಯಕ್ಷ ಮಹಮೂದ್ ಮದನಿ ಈ ಹೇಳಿಕೆ ಕೊಟ್ಟಿರೋದು. ದಬ್ಬಾಳಿಕೆ ಎದುರೇ ಜಿಹಾದ್ ನಡೆಯುತ್ತೆ, ಅದು ಹಿಂದೆ ಕೂಡ ಪವಿತ್ರವಾಗಿತ್ತು, ಈಗಲೂ ಕೂಡ ಪವಿತ್ರವಾಗಿದೆ ಅಂತ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ನ್ಯಾಯಾಂಗ ಮತ್ತು ಸರ್ಕಾರ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ದುರ್ಬಲಗೊಳಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಬಾಬ್ರಿ ಮಸೀದಿ ಮತ್ತು ಟ್ರಿಪಲ್ ತಲಾಕ್ನಂಥ ಕೇಸ್ಗಳ ತೀರ್ಪುಗಳು ನಮಗೆ ವಿರುದ್ಧವಾಗಿದ್ವು. ದೇಶದಲ್ಲಿನ ನ್ಯಾಯಾಂಗ ವ್ಯವಸ್ಥೆ ಸರ್ಕಾರದ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಇಂತಹ ತೀರ್ಪುಗಳಿಂದ ಅಲ್ಪಸಂಖ್ಯಾತರ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಸಂವಿಧಾನದಲ್ಲಿ ಅಲ್ಪಸಂಖ್ಯಾತರಿಗೆ ಕೊಟ್ಟಿರುವ ಹಕ್ಕುಗಳನ್ನು ಬಹಿರಂಗವಾಗಿ ಉಲ್ಲಂಘಿಸೋ ಹಲವು ತೀರ್ಪುಗಳನ್ನು ಕೊಡಲಾಗ್ತಿದೆ ಅಂತ ಹೇಳಿ ಕಂಟಿನ್ಯೂಸ್ಲಿ ನ್ಯಾಯಾಂಗದ ಮೇಲೆ ದಾಳಿ ಮಾಡಿದ್ದಾರೆ ಮದನಿ. ಅಲ್ಲದೆ ಸಂವಿಧಾನವನ್ನು ರಕ್ಷಿಸಿದರೆ ಮಾತ್ರ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ಅಂತ ಕರಿಬೋದು. ಇಲ್ಲ ಅಂದರೆ ಅದನ್ನು ಸರ್ವೋಚ್ಚ ಅಂತ ಪರಿಗಣಿಸ್ಲಿಕ್ಕೆ ಆಗಲ್ಲ, ಅದು ಸರ್ಕಾರದ ಒತ್ತಡದಲ್ಲಿ ಕೆಲಸ ಮಾಡ್ತಿದೆ ಅನ್ನೋ ಟೀಕೆ ಮಾಡಿದ್ದಾರೆ. ಹಾಗೆ ಭಾರತದ ಜಾತ್ಯತೀತ ಪ್ರಜಾಪ್ರಭುತ್ವ ವ್ಯವಸ್ಥೆ ಹಿಂಸಾಚಾರಕ್ಕೆ ಅನುಮತಿ ಕೊಡಲ್ಲ. ಇಲ್ಲಿನ ಮುಸ್ಲಿಮರು ಸಂವಿಧಾನಕ್ಕೆ ನಿಷ್ಠೆ ತೋರಿಸ್ತಾರೆ. ಎಲ್ಲ ನಾಗರಿಕರ ಹಕ್ಕುಗಳನ್ನು ರಕ್ಷಿಸೋದು ಸರ್ಕಾರದ ಕರ್ತವ್ಯ. ಒಂದು ವೇಳೆ ಅದು ರಕ್ಷಿಸದೇ ಇದ್ರೆ ಅದಕ್ಕೆ ಸರ್ಕಾರನೇ ರೆಸ್ಪಾನ್ಸಿಬಲ್. ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್, ಎಜುಕೇಷನ್ ಜಿಹಾದ್, ಸ್ಪಿಟ್ ಜಿಹಾದ್ನಂಥ ಪದಗಳ ಬಳಕೆಯಿಂದ ಮುಸ್ಲಿಮರಿಗೆ ನೋವಾಗಿದೆ. ದೌರ್ಜನ್ಯ ನಡೆದರೆ ಜಿಹಾದ್ ಇರುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇದು ತೀವ್ರ ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಇವ್ರು ಏನು ಮಾತನಾಡ್ತಿದ್ದಾರೆ, ಪರಿಜ್ಞಾನ ಇದೆಯಾ ಅನ್ನೋ ಪ್ರಶ್ನೆಯನ್ನು ಕೇಳಲಾಗ್ತಿದೆ. ಯಾಕಂದರೆ ಈತ ಮತ್ತು ಇವರ ಸಂಘಟನೆ ಸಣ್ಣ ಪುಟ್ಟದ್ದಲ್ಲ. ದೇಶದಲ್ಲಿ 1.25 ಕೋಟಿ ಜನ ಇದರ ಮೆಂಬರ್ಸ್ ಇದ್ದಾರೆ. ಭಾರತದಲ್ಲಿರೋ ಮುಸ್ಲಿಮರಿಗಿದು ದೊಡ್ಡ ಸಂಸ್ಥೆ. 1919ರಿಂದಲೂ ದೇಶದಲ್ಲಿರೋ ಎಲ್ಲ ಮುಸ್ಲಿಂ ಸಂಘಟನೆಗಳ ಮೇಲೆ ಪ್ರಭಾವ ಬೀರುತ್ತೆ ಇದು. ಮಸೀದಿ ಮದ್ರಸಾಗಳಲ್ಲೂ ಕೂಡ ಇವರ ಹೇಳಿಕೆಗಳಿಗೆ ಮಹತ್ವ ಇರುತ್ತೆ. ಇವರ ಪ್ರಭಾವ ಇರೋ ಕಾರಣಕ್ಕೇನೆ 2017ರಲ್ಲಿ PM ನರೇಂದ್ರ ಮೋದಿ ಕೂಡ ಇವರೊಂದಿಗೆ ಮೀಟಿಂಗ್ ಮಾಡಿದರು, ಜಮೇತ್ ಉಲೇಮಾ ಇ ಹಿಂದ್ ಜೊತೆಗೆ. ಇಷ್ಟೇ ಅಲ್ಲ, ಈ ಮದನಿ ಕೂಡ ರಾಜ್ಯಸಭೆಯ ಮೆಂಬರ್ ಆಗಿದ್ದಂಥ ಮನುಷ್ಯ. ಚಿಂತಕರ ಚಾವಡಿಯಲ್ಲಿ ಗುರುತಿಸಿಕೊಂಡಿದ್ದವರು, ಹೆಸರಿದೆ. ಈಗ ಅದೇ ಸಂಘಟನೆಯ ಅದೇ ವ್ಯಕ್ತಿ ಬಹಿರಂಗವಾಗಿ ಜಿಹಾದ್ಗೆ ಕರೆ ಕೊಡೋ ರೀತಿ ಹೇಳಿಕೆ ಕೊಟ್ಟಿರೋದು, ನ್ಯಾಯಾಂಗದ ವಿರುದ್ಧ ಬಾಯಿಗೆ ಬಂದ ಹಾಗೆ ಮಾತಾಡಿರೋದು ತೀವ್ರ ವಿವಾದಕ್ಕೆ ಕಾರಣ ಆಗಿದೆ. ಮದನಿ ಹೇಳಿಕೆಗೆ ಬಿಜೆಪಿ ತೀಕ್ಷ್ಣ ಪ್ರತಿಕ್ರಿಯೆ ಕೊಟ್ಟಿದೆ. ದೇಶದಲ್ಲಿ ಮುಸ್ಲಿಮರನ್ನ ಪ್ರಚೋದಿಸೋಕೆ ಹೊಸ ಜಿನ್ನಾಗಳು ಹುಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದಾರೆ, ಸಾಂವಿಧಾನಿಕ ಸಂಸ್ಥೆಗಳನ್ನು ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಹೇಳಿದೆ. ಅಲ್ಲದೆ ಸುಪ್ರೀಂ ಕೋರ್ಟ್ ಮದನಿ ಅವರ ಹೇಳಿಕೆಗಳನ್ನು ಪರಿಗಣಿಸಿ ಸ್ವಯಂ ಪ್ರೇರಿತ ಕೇಸ್ ಹಾಕೊಂಡು ಇದರ ವಿಚಾರಣೆ ನಡೆಸಬೇಕು ಅಂತ ಬಿಜೆಪಿ ಆಗ್ರಹ ಮಾಡಿದೆ. ಅಲ್ಲದೆ ಮದನಿ ಅಂತವರು ಉಗ್ರರನ್ನ, ಜಿಹಾದಿಗಳನ್ನ, ಅತ್ಯಾಚಾರಿಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್, ಥುಕ್ ಜಿಹಾದ್ನಂತಹ ಮೂವ್ಮೆಂಟ್ಗಳಿಗೆ ಬೆಂಬಲ ನೀಡಿ ಸುಪ್ರೀಂ ಕೋರ್ಟ್ ಬಿರಿಯಾನಿ ಕೊಡುತ್ತೆ ಅಂತ ನಿರೀಕ್ಷೆ ಮಾಡ್ತಾರೆ ಇವರು ಅಂತ ವಾಗ್ದಾಳಿ ಮಾಡಿದ್ದಾರೆ. ಇನ್ನು ಮದನಿ ಲಿಮಿಟ್ನಲ್ಲಿರಬೇಕು, ಸುಪ್ರೀಂ ಕೋರ್ಟ್ನ ಪ್ರಶ್ನೆ ಮಾಡೋ ಲೆವೆಲ್ಗೆಲ್ಲ ಹೋಗಬಾರದು, ಸುಪ್ರೀಂ ಕೋರ್ಟ್ನ ಯಾರು ಪ್ರಶ್ನೆ ಮಾಡಂಗಿಲ್ಲ ದೇಶದಲ್ಲಿ ಅನ್ನೋ ರೀತಿಯಲ್ಲಿ ಬಿಜೆಪಿ ಪ್ರತಿಕ್ರಿಯೆ ಕೊಟ್ಟಿದೆ. ಇನ್ನು ಸ್ನೇಹಿತರೆ, ನೀವು ಕೂಡ ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯಿನ್ ಆಗೋದನ್ನ ಕನ್ಸಿಡರ್ ಮಾಡಬಹುದು. ಇನ್ನು ನೆರೆಯ ಶ್ರೀಲಂಕಾವನ್ನ ಸ್ಮಶಾನ ಮಾಡಿರೋ ದಿತ್ವಾ ಚಂಡಮಾರುತ ಈಗ ಭಾರತಕ್ಕೆ ನುಗ್ತಾ ಇದೆ. ಭಾನುವಾರ ಪೂರ್ವ ಕರಾವಳಿಗೆ ಅಪ್ಪಳಿಸುತ್ತೆ. ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಗಂಟೆಗೆ 70ರಿಂದ 80 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದ್ದು ಭೂಕುಸಿತ ಆಗಬಹುದು ಅನ್ನೋ ಎಚ್ಚರಿಕೆ ಕೊಡಲಾಗಿದೆ. ಈಗ ಆಲ್ರೆಡಿ ಲಂಕಾದಲ್ಲಿ ತುರ್ತು ಪರಿಸ್ಥಿತಿಯನ್ನೇ ಘೋಷಣೆ ಮಾಡಲಾಗಿದೆ. ಒಂದೇ ದಿನಕ್ಕೆ ಲಂಕಾ ಪ್ರವಾಹಕ್ಕೆ ತುತ್ತಾಗಿ 132 ಜನರ ಪ್ರಾಣ ಹೋಗಿದೆ, 100 ಜನ ಕಣ್ಮರೆಯಾಗಿದ್ದಾರೆ. ಪಕ್ಕದ ಮನೆ ಲಂಕಾ ದಾಟದ ಮೇಲೆ ಸೀದಾ ಸಿಗೋದೇ ಭಾರತ, ತಮಿಳುನಾಡು, ಸೀದಾ ಮೇಲೆ ಬಂದರೆ ಆಂಧ್ರ, ಒಳಗಡೆ ಕರ್ನಾಟಕ. ಸೊ ಅದೇ ಚಂಡಮಾರುತ ಈಗ ಈ ಕಡೆಗೆ ನುಗ್ತಾ ಇದೆ. ಭಾನುವಾರ ಮಧ್ಯಾಹ್ನ ಮತ್ತು ಸಂಜೆ ನಡುವೆ ಇದು ಪೂರ್ವ ಕರಾವಳಿಗೆ ಭಾರತಕ್ಕೆ ಅಪ್ಪಳಿಸುತ್ತೆ. ಹೀಗಾಗಿ ತಮಿಳುನಾಡಿನ ದಕ್ಷಿಣ ಹಾಗೂ ಕಾವೇರಿ ಡೆಲ್ಟಾ ಪ್ರದೇಶದಲ್ಲಿ ಭಾರೀ ಮಳೆಯ ಮುನ್ಸೂಚನೆ ಇದೆ. ಈಗ ಆಲ್ರೆಡಿ ಚೆನ್ನೈ ಸೇರಿದ ಹಾಗೆ ತಮಿಳುನಾಡಿನ ಕೆಲವು ಕಡೆ ತುಂತುರು ಮಳೆಯಾಗಿದೆ. ತೀವ್ರ ಗಾಳಿ ಮತ್ತು ಧಾರಾಕಾರ ಮಳೆ ಮುನ್ಸೂಚನೆ ಇರುವುದರಿಂದ ಚೆನ್ನೈ ಏರ್ಪೋರ್ಟ್ 54 ವಿಮಾನಗಳನ್ನು ಕ್ಯಾನ್ಸಲ್ ಮಾಡಿದೆ. ತಮಿಳುನಾಡಿನಾದ್ಯಂತ ಶಾಲೆಗಳನ್ನು ಕ್ಲೋಸ್ ಮಾಡಲಾಗಿದೆ. ಚೆನ್ನೈ ಪೊಲೀಸರು ಕಂಟ್ರೋಲ್ ರೂಮ್ಗಳನ್ನು, ಎಮರ್ಜೆನ್ಸಿ ಹೆಲ್ಪ್ಲೈನ್ಗಳನ್ನು ಪ್ರಾರಂಭ ಮಾಡಿದ್ದಾರೆ. ಮೀನುಗಾರರಿಗೆ ಯಾವುದೇ ಕಾರಣಕ್ಕೂ ಸಮುದ್ರಕ್ಕಿಳಿಯದಂತೆ ಸೂಚನೆ ಕೊಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮದ ಭಾಗವಾಗಿ ತಮಿಳುನಾಡಿನ 14 ಜಿಲ್ಲೆಗಳಲ್ಲಿ SDRF, NDRF ಹಾಕಲಾಗಿದೆ.
ಈ ಚಂಡಮಾರುತದ ಪರಿಣಾಮವನ್ನು ಎದುರಿಸೋಕೆ ರಾಜ್ಯ ಸರ್ಕಾರ ಕೂಡ ಸಂಪೂರ್ಣ ರೆಡಿಯಾಗಿದೆ ಅಂತ ತಮಿಳುನಾಡಿನ ಮುಖ್ಯಮಂತ್ರಿ MK ಸ್ಟಾಲಿನ್ ಹೇಳಿದ್ದಾರೆ. ಅತ್ತ ಮೇಲೆ ಆಂಧ್ರದಲ್ಲೂ ಕೂಡ ಅಲರ್ಟ್ ಜಾರಿ ಮಾಡಲಾಗಿದೆ. ನೆಲ್ಲೂರು, ತಿರುಪತಿ, ಚಿತ್ತೂರು, ಕಡಪ, ಪ್ರಕಾಶಂ, ಅನ್ನಮಯ್ಯ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಹಾಗೆ ಕೇರಳಕ್ಕೂ ಕೂಡ ಬಿಡ್ತಾ ಇಲ್ಲ ಇದು. ಅಲ್ಲಿನ ಪಟ್ಟಣಂತಿಟ್ಟ, ಇಡುಕ್ಕಿ, ಪಾಲಕ್ಕಾಡ್, ಮಲಪ್ಪುರಂ ಮತ್ತು ವಯನಾಡು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಯೆಲ್ಲೋ ಅಲರ್ಟ್ ಕೊಡಲಾಗಿದೆ ಅಲ್ಲಿಗೆಲ್ಲ. ಇನ್ನು ಮುನ್ನೆಚ್ಚರಿಕೆಗೋಸ್ಕರ ಪುದುಚೇರಿ ಕೇಂದ್ರ ವಿಶ್ವವಿದ್ಯಾಲಯ ಪರೀಕ್ಷೆಗಳನ್ನು ಮುಂದೂಡಿಕೆ ಮಾಡಿದೆ. ಇನ್ನು ಕರ್ನಾಟಕಕ್ಕೂ ಕೂಡ ಚಂಡಮಾರುತದ ಬಿಸಿ ಅನ್ನೋಕ್ಕಿಂತ ಹೆಚ್ಚಾಗಿ ತಂಪು, ಅಪ್ರಿಯ ತಂಪು ತಡ್ತಾ ಇದೆ. ಈಗ ಆಲ್ರೆಡಿ ರಾಜ್ಯ ರಾಜಧಾನಿ ಬೆಂಗಳೂರು ಸೇರಿದ ಹಾಗೆ ಎಲ್ಲ ಕಡೆ ಹೆಚ್ಚಿನ ಈ ದಕ್ಷಿಣ ಒಳನಾಡಿನ ಪ್ರದೇಶಗಳಲ್ಲಿ ಮೋಡ ಮುಸುಕಿದ ವಾತಾವರಣ ಹಾಗೂ ತುಂಬ ತಂಪಿದೆ, ಚಳಿ ಇದೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ನಗರ, ಗ್ರಾಮಾಂತರ, ಚಿಕ್ಕಮಗಳೂರು, ತುಮಕೂರು, ರಾಮನಗರ, ಮೈಸೂರು, ಹಾಸನ, ಕೊಡಗು, ಚಾಮರಾಜನಗರ, ಕೋಲಾರ ಹಾಗೆ ಚಿಕ್ಕಬಳ್ಳಾಪುರ ಇಲ್ಲೆಲ್ಲ ಗುಡುಗು ಸಹಿತ ಮಳೆಯಾಗೋ ನಿರೀಕ್ಷೆ ಇದೆ, ಹವಾಮಾನ ಇಲಾಖೆ ಹೇಳಿದೆ. ಉಳಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರಿಯುತ್ತೆ ಅಂತ ಹೇಳಿದೆ. ಇನ್ನು ಸ್ನೇಹಿತರೆ, ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರ ವಿರುದ್ಧ ಕಾರ್ಯಾಚರಣೆ ಕಂಟಿನ್ಯೂ ಆಗಿದೆ. ಈಗ ಕಾಶ್ಮೀರದ ನಾನೇರ್ ಮೆದೂರಾ ಅನ್ನೋ ಕಡೆ ಅವಂತಿಪುರ ಪೊಲೀಸರು ಜೈಷ್ ಉಗ್ರ ಸಂಘಟನೆಗೆ ಲಿಂಕ್ ಹೊಂದಿರೋ ಉಗ್ರರ ಅಡಗುದಾಣಗಳನ್ನ ಭೇದಿಸಿದ್ದಾರೆ. ತೋಟದ ಒಳಗಿದ್ದ ಕ್ಯಾಂಪ್ ಅನ್ನ ಪುಡಿಗಟ್ಟಿದ್ದಾರೆ. ಆ ಭಯೋತ್ಪಾದಕರಿಗೆ ಸಹಾಯ ಮಾಡ್ತಾ ಇದ್ದ ಸಹಚರನನ್ನ ಅರೆಸ್ಟ್ ಮಾಡಿದ್ದಾರೆ. ಗುಪ್ತಚರ ವರದಿ ಆಧರಿಸಿ ಸೇನೆ, ಸ್ಥಳೀಯ ಪೊಲೀಸರು ಮತ್ತು CRPF ಸೇರಿ ನಾನೇರ್ ಮಿದುರಾ ಪ್ರದೇಶವನ್ನು ಸುತ್ತುವರೆದು ಕಾರ್ಯಾಚರಣೆ ಮಾಡಿದ್ದಾರೆ. ಈ ವೇಳೆ ಗನೈ ಮೊಹಲ್ಲಾ ನಾನರ್ನ ನಿವಾಸಿ ಅಬ್ದುಲ್ ಅಜೀಜ್ ಗನೈ ಪುತ್ರ ನಾಜೀರ್ ಗನೈ ಅನ್ನೋ ಉಗ್ರ ಸಹಚರನನ್ನ ಅರೆಸ್ಟ್ ಮಾಡಲಾಗಿದೆ. ಈತ ಜೈಷ್ ಜೊತೆಗೆ ಲಿಂಕ್ ಹೊಂದಿದ್ದ. ಈತನನ್ನ ಬಂಧಿಸಿ ವಿಚಾರಣೆ ನಡೆಸುವಾಗ ಅಧಿಕಾರಿಗಳ ಮುಂದೆ ಈತ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದ. ನಮ್ಮ ತೋಟಗಳಲ್ಲಿ ಉಗ್ರರ ಅಡಗುತಾಣಗಳಿವೆ ಅಂತ ಹೇಳಿದ್ದ. ಬಳಿಕ ಆ ಸ್ಥಳಗಳನ್ನು ಪತ್ತೆ ಹಚ್ಚಿ ನಾಶ ಮಾಡಲಾಗಿದೆ. ಈ ವೇಳೆ 2 ಕೈ ಸ್ಫೋಟಕಗಳು ಸೇರಿ ಕೆಲ ಆಯುಧಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಬಗ್ಗೆ ಪೊಲೀಸರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಬಂಧಿತ ಉಗ್ರ ಸಹಚರ ಜೈಷ್ಗೆ ಲಾಜಿಸ್ಟಿಕಲ್ ಸಪೋರ್ಟ್ ಕೊಡ್ತಾ ಇದ್ದ. ಅವಂತಿಪುರ ಭಾಗದಲ್ಲಿ ಆ ಉಗ್ರರಿಗೆ ಬೇಕಾದ ಆಯುಧಗಳ ಪೂರೈಕೆಗೆ ಹೆಲ್ಪ್ ಮಾಡ್ತಾ ಇದ್ದ. ಹೀಗಾಗಿ ಈತನ ವಿರುದ್ಧ ಅವಂತಿಪುರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ವಿಚಾರಣೆ ನಡೆಸ್ತಾ ಇದ್ದೀವಿ ಅಂತ ಪೊಲೀಸರು ಹೇಳಿದ್ದಾರೆ. ಇನ್ನೊಂದು ಕಡೆ ಇದೇ ಜಮ್ಮು ಕಾಶ್ಮೀರದ ಉಧಂಪುರ್ ಜಿಲ್ಲೆಯಲ್ಲಿ ಶಂಕಿತ ಉಗ್ರರಿಗಾಗಿ ಶೋಧ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಬಸಂತ್ಗಢ ಬಳಿಯ ಚಿಂಗ್ಲಾ ಬಲೋಥಾ ಅನ್ನೋ ಹಳ್ಳಿಯಲ್ಲಿ ತಡರಾತ್ರಿ 3 ಶಂಕಿತ ಉಗ್ರರು ಮನೆಯೊಂದರ ಬಾಗಿಲು ತಟ್ಟಿ ಆಹಾರ ಕೇಳಿದ್ರು. ಹೀಗಾಗಿ ತಕ್ಷಣ ಅಲರ್ಟ್ ಆದ ಮನೆ ಮಾಲೀಕರು ಪೊಲೀಸರಿಗೆ ಮಾಹಿತಿ ಕೊಟ್ಟರು. ಬಳಿಕ ಈ ಪ್ರದೇಶಕ್ಕೆ ಭದ್ರತಾ ಪಡೆಗಳು ಬಂದು ಶಂಕಿತ ಉಗ್ರರನ್ನ ಹುಡುಕ್ತಾ ಇದ್ದಾರೆ. ಜಮ್ಮು ಕಾಶ್ಮೀರ ಪೊಲೀಸರು, ಸೇನೆ ಹಾಗೂ CRPF ಎಲ್ಲ ಸೇರ್ಕೊಂಡು ಜಾಲ ಆಡ್ತಾ ಇದ್ದಾರೆ. ಶಂಕಿತ ಉಗ್ರರು ಕಡೆಯದಾಗಿ ಎಲ್ಲಿ ಕಾಣಿಸಿಕೊಂಡಿದ್ರು ಅಲ್ಲೇ ಶೋಧ ನಡೀತಾ ಇದೆ. ಸದ್ಯ ಅಲ್ಲಿ 2-3 ಜನ ಶಂಕಿತ ಭಯೋತ್ಪಾದಕರು ಓಡಾಡ್ತಿರೋ ನಿರೀಕ್ಷೆ ಇದ್ದು ಅವರನ್ನ ಹಿಡಿದು ಹಾಕೋಕೆ ಆಪರೇಷನ್ ನಡೀತಾ ಇದೆ. ಗಮನಿಸಬೇಕಾದ ಅಂಶ ಅಂದ್ರೆ ಪಾಕ್ ನುಸುಳುಕೋರರು ಕಥುವಾ ಸಮೀಪದ ಇಂಟರ್ನ್ಯಾಷನಲ್ ಬಾರ್ಡರ್ ಬಳಿ ಸೀಕ್ರೆಟ್ ಆಗಿ ಒಳನುಗ್ಗೋಕೆ ಇದೇ ಬಸಂತಗಢ ಪ್ರದೇಶವನ್ನು ಬಳಸ್ತಾರೆ. ಅಲ್ಲಿನ ದಟ್ಟ ಅರಣ್ಯ, ಬೆಟ್ಟ ಗುಡ್ಡವನ್ನೆಲ್ಲ ದಾಟಿ ದೊಡಾ ಹಾಗೂ ಕಿಶ್ತ್ವಾರ್ ಮೂಲಕ ಕಣಿವೆಗೆ ನುಗ್ಗುತ್ತಾರೆ. ಹೀಗಾಗಿನೇ ಈ ಬಸಂತಗಢ ಭಾಗದಲ್ಲಿ ನಮ್ಮ ಸೇನೆ ಎನ್ಕೌಂಟರ್ ಹಾಗೂ ಉಗ್ರರ ಅಡಗುದಾಣಗಳನ್ನು ಪತ್ತೆ ಹಚ್ಚಿ ಧ್ವಂಸ ಮಾಡೋದನ್ನೆಲ್ಲ ನಿರಂತರವಾಗಿ ಮಾಡ್ತಾ ಇರುತ್ತೆ. ಈ ಪ್ರದೇಶದಲ್ಲಿ ಉಗ್ರರ ಗುರುತನ ಪತ್ತೆ ಹಚ್ಚೋಕೆ ಸ್ನಿಫರ್ ನಾಯಿಗಳನ್ನ, ಮೂಸ್ತಾ ಹೋಗೋ ನಾಯಿಗಳನ್ನ, ಡ್ರೋನ್ ಹಾಗೂ ವಿಶೇಷ ತಂಡಗಳನ್ನ ಬಳಸಲಾಗುತ್ತೆ. ಅಷ್ಟೇ ಅಲ್ಲ, ಉಗ್ರರ ಬಗ್ಗೆ ಡೌಟ್ ಬಂದ್ರೆ ಕೂಡಲೇ ಮಾಹಿತಿ ನೀಡಿ ಅಂತ ಜನರಿಗೂ ಸಲಹೆ ಕೊಡಲಾಗಿದೆ. ಹೀಗಾಗಿ ಈಗ ಇದೇ ಜಾಗದಲ್ಲಿ ಶಂಕಿತ ಉಗ್ರರಿಗಾಗಿ ತೀವ್ರ ಶೋಧ, ದೊಡ್ಡ ಆಪರೇಷನ್ ನಡೆಸಲಾಗ್ತಾ ಇದೆ. ಇನ್ನು ರಾಜ್ಯದಲ್ಲಿ ನಡೀತಾ ಇರೋ CM ಕುರ್ಚಿ ಕಿತ್ತಾಟದ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಇಂಪಾರ್ಟೆಂಟ್ ಮೀಟಿಂಗ್ ಮಾಡಿದ್ದಾರೆ. ಯಾರು? ಕಾಂಗ್ರೆಸ್ನವರ ಪ್ರಶ್ನಾತೀತ ನಾಯಕ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನ ಅಧ್ಯಕ್ಷರಾಗಿರೋ ಮಲ್ಲಿಕಾರ್ಜುನ ಖರ್ಗೆ ಅವರು ಮೀಟಿಂಗ್ ಮಾಡಿದ್ದಾರೆ. ದಿಲ್ಲಿಯಲ್ಲಿರೋ ಖರ್ಗೆ ಅವರ ನಿವಾಸದಲ್ಲಿ ಈ ಮೀಟಿಂಗ್ ಅನ್ನ ಇಟ್ಕೊಳ್ಳಲಾಗಿತ್ತು. 45 ನಿಮಿಷಗಳ ಮೀಟಿಂಗ್. ಈ ವೇಳೆ CM ಬದಲಾವಣೆ, ಅದರ ಸಾಧಕ ಬಾಧಕಗಳ ಬಗ್ಗೆ, ಭವಿಷ್ಯದ ರಾಜಕೀಯಗಳ ಬಗ್ಗೆ ಚರ್ಚೆ ನಡೆದಿದೆ. ಇನ್ನು ಇದರ ಬಳಿಕ ಖರ್ಗೆ ಅವರ ನಿವಾಸದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅಂದ್ರೆ ಸೀನಿಯರ್ ಖರ್ಗೆ ಅವರ ಪುತ್ರ ಮತ್ತು ಶಾಸಕ ಶರತ್ ಬಚ್ಚೇಗೌಡ, ಮಲ್ಲಿಕಾರ್ಜುನ ಖರ್ಗೆ ಅವರೊಂದಿಗೆ ಇವರೆಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡಿದ್ದಾರೆ. ಏನು ಭಾನುವಾರ ಸಂಜೆ 5 ಗಂಟೆಗೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ನೇತೃತ್ವದಲ್ಲೂ ಕೂಡ ಮೀಟಿಂಗ್ ಇದೆ. ಅಲ್ಲಿ ಈ ಬಗ್ಗೆ ಅಂತಿಮ ನಿರ್ಧಾರ ಆಗೋ ನಿರೀಕ್ಷೆ ಇದೆ. ಮತ್ತೊಂದು ಕಡೆ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಿರೋ ನಡುವೆನೆ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಇವರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಅದ್ರ ಬಗ್ಗೆ ನಾವು ನಿಮಗೆ ಈ ರಿಪೋರ್ಟಲ್ಲಿ ಮಾಹಿತಿ ಕೊಟ್ವಿ. ಏನು ಹೇಳಿಲ್ಲ, ನಮ್ದೇನಿಲ್ಲ, ಹೈಕಮಾಂಡ್ದು ಸೆಷನ್ ಇದೆ, ಅಧಿವೇಶನ ಇದೆ, ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ. ಅದು ನೀಟಾಗಿ ಅದ್ರ ಕಡೆ ಫೋಕಸ್. ಈಗ ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ತನಕ ಅಂದರೆ ಆ ಮೂಲಕ
ಸೆಷನ್ ಮುಗಿಯೋ ತನಕ ಕದನ ವಿರಾಮ ಅನ್ನೋ ರೀತಿಯಲ್ಲಿ ಇಬ್ರು ಕೂಡ ಸ್ವಲ್ಪ ಸುಮ್ಮನಾಗಿದ್ದಾರೆ ಈಗ. ಆದ್ರೆ ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡಿ ಇದೊಂದು ಡ್ರಾಮಾ ಅಂತ ಹೇಳಿದ್ದಾರೆ. ಡ್ರಾಮಾ ಎಲ್ಲಿವರೆಗೆ ನಡೆಯುತ್ತೆ ಅಂತ ನೋಡೋಣ. ಅಧಿಕಾರಕ್ಕೆ ಸಿಎಂ ಡಿಸಿಎಂ ಕಚ್ಚಾಡ್ತಿರೋದು ರಾಜ್ಯದ ಜನರಿಗೆ ಪುಕ್ಸಟೆ ಮನರಂಜನೆ ಕೊಡ್ತಾ ಇದೆ ಅಂತ ಹೇಳಿ ಲೇವಡಿ ಮಾಡಿದ್ದಾರೆ. ಅತ್ತ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಅವರ ತಮ್ಮ ಮತ್ತೆ ಎದ್ದು ನಿಂತಿದ್ದಾರೆ. ಯಾರು? ಡಿ ಕೆ ಸುರೇಶ್ ಅವರು. ಈ ಮುಂಚೆ ಏನು ಹೇಳಿದ್ರು ಇವರು? ಸಿಎಂ ಕೊಟ್ಟ ಮಾತು ತಪ್ಪಲ್ಲ ಅಂತ ಹೇಳಿದ್ರು. ಈಗ ಯೂ ಟರ್ನ್ ಹೊಡೆದಿದ್ದಾರೆ. ಸಿಎಂ ಕೊಟ್ಟ ಮಾತು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ದು ಬೇರೆ, ನೀವು ತೋರಿಸಿದ್ದು ಬೇರೆ, ನಾನು ಆ ರೀತಿ ಹೇಳಿಲ್ಲ, ನನ್ನ ಹೇಳಿಕೆ ತಿರುಚಲಾಗಿದೆ ಅಂತ ಮಾಧ್ಯಮಗಳ ಮೇಲೆ ಆರೋಪ ಮಾಡಿದ್ದಾರೆ. ಇನ್ನು ಬೆಂಗಳೂರು ನಗರದಾದ್ಯಂತ ಆದಾಯ ತೆರಿಗೆ ಮತ್ತು ಜಿಎಸ್ಟಿ ಅಧಿಕಾರಿಗಳು ಅನೇಕ ವ್ಯಾಪಾರಿ ಮಳಿಗೆಗಳ ಮೇಲೆ ರೇಡ್ ಮಾಡಿದ್ದಾರೆ. ಈ ವೇಳೆ ತೆರಿಗೆ ವಂಚನೆ ಮಾಡಿ 100 ಕೋಟಿ ರೂಪಾಯಿ ವ್ಯವಹಾರ ಮಾಡಿದ್ದೆಲ್ಲ ಪತ್ತೆ ಹಚ್ಚಿದ್ದಾರೆ. ನಗರದ ಚಿಕ್ಕಪೇಟೆ, ಅವೆನ್ಯೂ ರೋಡ್, ಜೆಸಿ ರೋಡ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ರೇಡ್ ಮಾಡಲಾಗಿದೆ. ದಾಳಿ ವೇಳೆ ಬಿಲ್ ಕೊಡದೆ ಮಾರಾಟ ಮಾಡಿರೋದು, ವ್ಯಾಪಾರ ಮಾಡಿರೋದು, ತೆರಿಗೆ ಇಲ್ಲದೆ ಸರಕು ಖರೀದಿ, ಜಿಎಸ್ಟಿ ನೋಂದಣಿ ಮಾಡದೆ ವ್ಯವಹಾರ ಎಲ್ಲ ಪತ್ತೆ ಹಚ್ಚಿದ್ದಾರೆ. 15 ದಿನಗಳಿಂದ ನಡೆಯುತ್ತಿರುವ ಈ ಕಾರ್ಯಾಚರಣೆಯಲ್ಲಿ 500ಕ್ಕಿಂತ ಹೆಚ್ಚಿನ ಸ್ಥಳಗಳ ಮೇಲೆ ಇದುವರೆಗೂ ಕೂಡ ರೇಡ್ ಮಾಡಲಾಗಿದೆ. ಇನ್ನು ಇಷ್ಟು ದಿನ ರಗ್ಗು ದಿಂಬಿಲ್ಲ ಅಂತ ಹೇಳ್ತಾ ಇದ್ದ ಕೊಲೆ ಪ್ರಕರಣದ ಆರೋಪಿಯಾಗಿರೋ ದರ್ಶನ್ಗೆ ಈಗ ಊಟಕ್ಕಾಗಿ ಸರತಿ ಸಾಲಲ್ಲಿ ನಿಲ್ಲೋ ಪರಿಸ್ಥಿತಿ ಬಂದಿದೆ. ಇಷ್ಟು ದಿನ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರೋ ದರ್ಶನ್ ಇದ್ದ ಬ್ಯಾರಕ್ನಲ್ಲೇ ಅವರಿಗೆ ಊಟ ಕೊಡಲಾಗ್ತಿತ್ತು. ಆದರೆ ಜೈಲು ಸೂಪರಿಂಟೆಂಡೆಂಟ್ ಆಗಿ IPS ಅಧಿಕಾರಿ ಅಂಶುಕುಮಾರ್ ನೇಮಕಗೊಂಡಿದ್ದು ಹೊಸ ರೂಲ್ಸ್ ತಂದಿದ್ದಾರೆ. ಸರತಿಯಲ್ಲೇ ಹೋಗಿ ಬೇಕಾದ್ರೆ ಊಟ ಮಾಡಬೇಕು ಅಂತ. ಜೊತೆಗೆ ಭದ್ರತಾ ದೃಷ್ಟಿಯಿಂದ ವಾಕಿಂಗ್ಗೆ ನೀಡಿದ ಅವಕಾಶವನ್ನು ಕೂಡ ಬಂದ್ ಮಾಡಿದ್ದಾರೆ. ಏನೋ ಕಾಂಗ್ರೆಸ್ ಪಕ್ಷಕ್ಕೆ ಅದರಲ್ಲೂ ಕೂಡ ಸೋನಿಯಾ ಗಾಂಧಿಗೆ ನಿಷ್ಠಾವಂತರಾಗಿದ್ದ, ಸೋನಿಯಾ ಗಾಂಧಿ ಅವರ ರೈಟ್ ಹ್ಯಾಂಡ್ ತರ ಜೀವನ ನಡೆಸಿದ ದಿವಂಗತ ಅಹಮದ್ ಪಟೇಲ್ ಅವ್ರ ಮಗನೇ ಕಾಂಗ್ರೆಸ್ನಲ್ಲಿ ಈ ನೆಹರು ಗಾಂಧಿ ಫ್ಯಾಮಿಲಿಯವರು ಹೊರಗೆ ಹೋಗಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಅಂದ್ರೆ ಅಹಮದ್ ಪಟೇಲ್ ಅವರ ಮಗ ಕೂಡ ಕಡೆಗೆ ನೆಹರು ಗಾಂಧಿ ಫ್ಯಾಮಿಲಿಯವರು ಕಾಂಗ್ರೆಸ್ನಿಂದ ಹೊರ ಹೋಗಬೇಕು ಅನ್ನೋ ಹೇಳಿಕೆ ಕೊಡೋದು ಅಂತ ಹೇಳಿದ್ರೆ ಬಹಳ ದೊಡ್ಡ ಡೆವಲಪ್ಮೆಂಟ್ ಇದು. ಫೈಜಲ್ ಪಟೇಲ್ ನೆಹರು ಗಾಂಧಿ ಪರಿವಾರದ ಬಗ್ಗೆ ತೀವ್ರ ಅಸಮಾಧಾನ ಹೊರ ಹಾಕಿದ್ದಾರೆ. ಮುಖ್ಯವಾಗಿ ರಾಹುಲ್ ಗಾಂಧಿ, ವಯನಾಡ್ ಸಂಸದೆ ಪ್ರಿಯಾಂಕಾ ಗಾಂಧಿ ಇವರು ಕಳೆದು ಹೋದ ಗಾಂಧಿಗಳು, ಲಾಸ್ಟ್ ಗಾಂಧೀಸ್ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯನ್ನು ಶಶಿ ತರೂರ್, ದಿಗ್ವಿಜಯ್ ಸಿಂಗ್ ಮತ್ತು ಗಾಂಧಿ ಕುಟುಂಬಕ್ಕಿಂತ 25 ಪಟ್ಟು ಯೋಗ್ಯರಾದ ನಾಯಕರು ಸುಮಾರು ಜನ ಇದ್ದಾರೆ, ಅವರು ಮುನ್ನಡೆಸಬೇಕು ಅಂತ ಹೇಳಿದ್ದಾರೆ. ಬಿಹಾರ ಚುನಾವಣೆಯಲ್ಲಿ ಸೋಲಿನ ಬಳಿಕ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಭಾರತೀಯ ನೌಕಾಪಡೆಯಲ್ಲಿರೋ MH-60 ರೋಮಿಯೋ ಹೆಲಿಕಾಪ್ಟರ್ಗಳ ನಿರ್ವಹಣೆಗಾಗಿ ಭಾರತ ಅಮೆರಿಕ ನಡುವೆ ಮಹತ್ವದ ಒಪ್ಪಂದವಾಗಿದೆ. ಈ ಹೆಲಿಕಾಪ್ಟರ್ಗಳ ಮೇಂಟೆನೆನ್ಸ್, ಬಿಡಿ ಭಾಗಗಳ ವಿತರಣೆ, ಟ್ರೈನಿಂಗ್, ಟೆಕ್ನಿಕಲ್ ಸಪೋರ್ಟ್ ಸೇರಿದ ಹಾಗೆ ಎಲ್ಲಾ ಫೆಸಿಲಿಟಿಗೆ ಭರ್ತಿ 7,995 ಕೋಟಿ ರೂಪಾಯಿ ಒಪ್ಪಂದ ಆಗಿದೆ. ಮುಂದಿನ 5 ವರ್ಷಗಳ ಕಾಲ ಈ ಒಪ್ಪಂದ ಚಾಲ್ತಿಯಲ್ಲಿರುತ್ತೆ. ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್ ಮತ್ತು ಅಮೆರಿಕನ್ ಅಧಿಕಾರಿಗಳ ನಡುವೆ ದಿಲ್ಲಿಯಲ್ಲಿ ಈ ಒಪ್ಪಂದ ಆಗಿದೆ. ಇನ್ನು ಪಾಕಿಸ್ತಾನಕ್ಕೆ ಅರಬ್ಬರು ಕಪಾಳ ಮೋಕ್ಷ ಮಾಡೋದನ್ನು ಬಾಕಿ, ಅಷ್ಟು ಅವಮಾನ ಮಾಡಿದ್ದಾರೆ. ವಿಶೇಷವಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನವರು ಪಾಕ್ನ ಪ್ರಜೆಗಳ ವೀಸಾವನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ದೊಡ್ಡ ಪ್ರಮಾಣದ ಪಾಕಿಸ್ತಾನಿ ಪ್ರಜೆಗಳ ಪಾಸ್ಪೋರ್ಟ್ಗಳ ಮೇಲೆ ಬ್ಯಾನ್ ಹೇರೋಕು ತಯಾರಿ ನಡೆಸ್ತಾ ಇದೆ ಯುನೈಟೆಡ್ ಅರಬ್ ಎಮಿರೇಟ್ಸ್. ಖುದ್ದು ಈ ಮಾಹಿತಿಯನ್ನ ಅರಬರು ಕೊಟ್ಟಿರೋದು ಅಲ್ಲ, ಮರ್ಯಾದೆ ಬಿಟ್ಟು ಪಾಕ್ನವರೇ ಹೇಳ್ಕೊಂಡಿದ್ದಾರೆ UAE ಹಿಂಗ್ ಮಾಡ್ತಿದೆ ನಮಗೆ ಅಂತ. ಪಾಕ್ನ ಅಡಿಷನಲ್ ಇಂಟೀರಿಯರ್ ಸೆಕ್ರೆಟರಿ ಸಲ್ಮಾನ್ ಚೌಧರಿ ಪಾಕ್ ಮಾನವ ಹಕ್ಕುಗಳ ಸೆನೆಟ್ ಫಂಕ್ಷನಲ್ ಕಮಿಟಿಗೆ ಅವರ ಸಂಸತ್ನಲ್ಲಿ ಈ ರೀತಿ ಮಾಹಿತಿ ಕೊಟ್ಟಿದ್ದಾರೆ. ಈ ಕ್ರಮ ಜಾರಿಯಾದ್ರೆ ದೊಡ್ಡ ಕಷ್ಟ. ಸದ್ಯ UAE ಬ್ಲೂ ಮತ್ತು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಹೊಂದಿರೋರಿಗೆ ಮಾತ್ರ ವೀಸಾ ಕೊಡ್ತಾ ಇದೆ. ಗ್ರೀನ್ ಪಾಸ್ಪೋರ್ಟ್ಗಳ ಮೂಲಕ ಪ್ರಯಾಣ ಮಾಡೋ ಸಾಮಾನ್ಯ ಜನರಿಗೆ ವೀಸಾನೇ ಕೊಡ್ತಿಲ್ಲ ಪಾಕಿಗಳಿಗೆ. ಅವ್ರನ್ನೆಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಅಂತ ಪಾಕಿಸ್ತಾನದವರೇ ಹೇಳ್ಕೊಂಡಿದ್ದಾರೆ. ಪಾಕ್ ಪ್ರಜೆಗಳು ಮಾದಕ ವಸ್ತು ಕಳ್ಳ ಸಾಗಾಣಿಕೆ, ವೀಸಾ ಅವಧಿ ಮುಗಿದ್ಮೇಲೂ ಅಲ್ಲೇ ಇರೋದು, ಭಿಕ್ಷೆ ಬಿಡೋದು, ಕೊಲೆ ಹಾಗೂ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗೋದು ಇದೆಲ್ಲ ಜಾಸ್ತಿ ಆಗ್ತಾ ಇದ್ವು. ಅದರ ಬೆನ್ನಲ್ಲೇ ನೀವು ಬರದೇ ಬೇಡ ಇಲ್ಲಿಗೆ ಅಂತ ಹೇಳಿ ಒಂದ್ ಕಡೆಯಿಂದ ಭಾರತೀಯರನ್ನ ಬಾಚಿ ತಪ್ಕೊಂಡು ವೆಲ್ಕಮ್ ಮಾಡ್ತಿರೋ ಅರಬ್ಬರು, UAEನವರು ಪಾಕಿಸ್ತಾನಕ್ಕೆ ಮಾತ್ರ ಹಿಂಗ್ ಮಾಡಿಬಿಟ್ಟಿದ್ದಾರೆ. ಅಳದೊಂದು ಬಾಕಿ ಪಾಕ್ನವರೀಗ. ದೇಶದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮ ವೇಗವಾಗಿ ಬೆಳೀತಾ ಇದೆ. ಅದರಲ್ಲೂ ಕೂಡ ಮೆಟ್ರೋಪಾಲಿಟನ್ ಸಿಟಿ ಏರಿಯಾಗಳ ಮನೆಗಳ ಬೆಲೆಯಲ್ಲಿ ಗಮನಾರ್ಹ ಏರಿಕೆ ಆಗ್ತಾ ಇದೆ. ಅನರಾಕ್ ಗ್ರೂಪ್ ವರದಿಯಿಂದ ದೇಶದ 7 ನಗರಗಳಲ್ಲಿ ದಿಲ್ಲಿ, ಬೆಂಗಳೂರು, ಮುಂಬೈ, ಕೋಲ್ಕತ್ತಾ, ಹೈದರಾಬಾದ್, ಚೆನ್ನೈ, ಅಹಮದಾಬಾದಲ್ಲಿ 2022ರಿಂದ 25ರ ನಡುವೆ ಲಕ್ಸುರಿ ಮನೆಗಳ ಬೆಲೆಯಲ್ಲಿ 40% ರೈಸ್ ಆಗಿದೆ ಅಂತ ಗೊತ್ತಾಗಿದೆ. ರಾಜಧಾನಿ ದಿಲ್ಲಿ NCR ಪ್ರದೇಶದಲ್ಲಿ ಅತಿ ಹೆಚ್ಚು ಅಂದರೆ ಬರೋಬ್ಬರಿ 72% ಬೆಲೆ ಏರಿಕೆಯಾಗಿದೆ. ಇನ್ನು ಅಫೋರ್ಡೆಬಲ್ ಅಂದ್ರೆ ಸಾಮಾನ್ಯ ಮನೆಗಳ ಬೆಲೆಯಲ್ಲಿ 26% ರೇಟ್ ಜಾಸ್ತಿ ಆಗಿದೆ. ಮಧ್ಯಮ ಹಂತದ ಮನೆಗಳ ಬೆಲೆಯಲ್ಲಿ 39% ರೇಟ್ ಜಾಸ್ತಿ ಆಗಿದೆ. ಇನ್ನು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ KSCನ ಚುನಾವಣೆ ದೊಡ್ಡ ವಿವಾದಕ್ಕೀಡಾಗಿದೆ. ಈಗ ಆಲ್ರೆಡಿ ಅಧ್ಯಕ್ಷರ ಆಯ್ಕೆಯಾಗಿದ್ರು ಕೂಡ ಮತ್ತೆ ಚುನಾವಣೆ ನಡೆಸೋಕೆ ಹೈಕೋರ್ಟ್ ಆದೇಶ ಕೊಟ್ಟಿದೆ. 200 ರೂಪಾಯಿ ಹಿಂಬಾಕಿ ಕಾರಣದಿಂದ KSCಯ ಅಧ್ಯಕ್ಷ ಹುದ್ದೆಗೆ KN ಶಾಂತಕುಮಾರ್ ಸಲ್ಲಿಸಿದ ನಾಮಪತ್ರವನ್ನು ರಿಜೆಕ್ಟ್ ಮಾಡಲಾಗಿತ್ತು. ಈ ಕ್ರಮ ಪ್ರಶ್ನಿಸಿ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಅರ್ಜಿ ವಿಚಾರಿಸಿದ ಹೈಕೋರ್ಟ್ ನಾಮಪತ್ರ ಅಂಗೀಕರಿಸುವಂತೆ ನಿಗದಿತ ವೇಳಾಪಟ್ಟಿಯಂತೆ ಡಿಸೆಂಬರ್ 7ಕ್ಕೆ ಚುನಾವಣೆಯನ್ನು ಕಂಪ್ಲೀಟ್ ಮಾಡುವಂತೆ ಆದೇಶವನ್ನು ಕೊಟ್ಟಿದ್ದಾರೆ. ಈ ಮುಂಚೆ ಅವ್ರದ್ದು ರಿಜೆಕ್ಟ್ ಆಗಿದೆ, ನೀವು ಅವಿರೋಧ ಆಯ್ಕೆಯಂತೆ ವೆಂಕಟೇಶ್ ಅವರನ್ನ
ವೆಂಕಟೇಶ್ ಪ್ರಸಾದ್ ಅವರನ್ನ ಅವಿರೋಧ ಆಯ್ಕೆ ಮಾಡಲಾಗಿತ್ತು. ಇದೀಗ ಕೋರ್ಟ್ ಈ ಆದೇಶವನ್ನು ಹೊರಡಿಸಿದೆ. ಏನೋ ಥೈಲ್ಯಾಂಡ್ನಿಂದ ಭಾರತಕ್ಕೆ ಗಡಿಪಾರಾಗಿದ್ದ ಗ್ಯಾಂಗ್ಸ್ಟರ್ ಹರ್ಸಿಮ್ರತ್ ಅಲಿಯಾಸ್ ಬಾದಲ್ನನ್ನ ದಿಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈತನ ಮೇಲೆ ಕೊಲೆ ಸೇರಿ 23 ಕ್ರಿಮಿನಲ್ ಪ್ರಕರಣ ದಾಖಲಾಗಿತ್ತು. ಈತ ಜನವರಿಯಲ್ಲಿ ನಕಲಿ ಪಾಸ್ಪೋರ್ಟ್ ಮಾಡಿ ಭಾರತ ಬಿಟ್ಟು ಥೈಲ್ಯಾಂಡ್ಗೆ ಓಡಿ ಹೋಗಿದ್ದ. ನಂತರ ಈಗ ಅಲ್ಲಿಂದ ಗಡಿಪಾರಾಗಿತ್ತು. ಪೊಲೀಸರು ಕೈಗೆ ಈತ ಸಿಕ್ಕಿಬಿದ್ದಿದ್ದಾನೆ. ಈತನಿಗೆ ಕೆನಡಾದಲ್ಲಿ ಕಪಿಲ್ ಶರ್ಮಾ ರೆಸ್ಟೋರೆಂಟ್ ಮೇಲೆ ದಾಳಿ ಮಾಡಿದ್ದ ಗ್ಯಾಂಗ್ಸ್ಟರ್ ಗೋಲ್ಡಿ ದಿಲ್ಲೋನ್ನ ಲಿಂಕ್ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಆಸ್ಟ್ರೇಲಿಯಾ ಪ್ರಧಾನಿ ಆಂಟನಿ ಆಲ್ಬನೀಸ್ ಕಳೆದ 5 ವರ್ಷಗಳಿಂದ ತಮ್ಮ ಗೆಳತಿಯಾಗಿದ್ದ ಜೋಡಿ ಹೆಡೆನ್ ಅವರನ್ನ ಮದುವೆಯಾಗಿದ್ದಾರೆ. ಇದರ ಮೂಲಕ 62 ವರ್ಷದ ಆಲ್ಬನೀಸ್ ಆಸ್ಟ್ರೇಲಿಯಾದ ಇತಿಹಾಸದಲ್ಲೇ ಅಧಿಕಾರದಲ್ಲಿರುವಾಗಲೇ ಮದುವೆಯಾದ ಮೊದಲ ಪ್ರಧಾನಿ ಎನ್ನುವ ಖ್ಯಾತಿಗೆ ಪಾತ್ರರಾಗಿದ್ದಾರೆ. ಈಗ ಮುಂಚಿನವರೆಲ್ಲ PM ಆಗಬೇಕಾದ್ರೆ ವಯಸ್ಸಾಗ್ಬಿಡ್ತಾ ಇತ್ತು, ಆಲ್ರೆಡಿ ಮದುವೆ ಆಗಿರ್ತಾ ಇದ್ರು. ಇವರು ಈ ವಯಸ್ಸಲ್ಲೂ ಕೂಡ ಹೊಸ ಅಡ್ವೆಂಚರ್ ಶುರು ಮಾಡಿದ್ದಾರೆ. ಪ್ರಧಾನಿ ಅಧಿಕೃತ ನಿವಾಸದಲ್ಲಿ ಮದುವೆ ನಡೆದಿದೆ. ಆಲ್ಬನೀಸ್ ಅವರಿಗೆ ಇದು 2ನೇ ಮದುವೆ. ಈ ಮುಂಚೆ 2019ರಲ್ಲಿ ಮೊದಲ ಪತ್ನಿ ಕಾರ್ಮೆಲ್ ಟೆಬುಟ್ರಿಗೆ ವಿಚ್ಛೇದನ ಕೊಟ್ಟು ದೂರ ಆಗಿದ್ರು. ಈಗ ಈ ಹೆಡೆನ್ಗೆ ಬಾ ಕೈ ಹಿಡಿ ಅಂತ ಹೇಳಿ ಮದುವೆ ಆಗಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನ ಮಾಡಿದ್ದೀವಿ. ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇರೋರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.